ಹಲೋ ಫ್ರೆಂಡ್ಸ್, ನಾನಿಲ್ಲಿ ಬೇಗನೆ ಜಟ್ಪಟ ಆಗುವಂಥ ಟೇಸ್ಟಿಯಾಗಿರುವ ಚಾಕ್ಲೇಟ್ ಮತ್ತು ಕೇಸರ್ ಮೋದಕ್ ಮಾಡ್ತಾಯಿದ್ದೇನೆ. ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಬನ್ನಿ. ಇದಕ್ಕೆ ಬಾದಾಮ್, ಪಿಸ್ತಾ, ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್, ಡೇಟ್ಸ್, ಡೆಸಿಗೇಟೆಡ್ ಕೋಕೋನಟ್, ನಾನಿಲ್ಲಿ ಕೋಕೋನಟನ್ನು ಸ್ವಲ್ಪ ರೋಸ್ಟ್ ಮಾಡಿದ್ದೇನೆ. ಚಿರೋಟಿ ರವೆ ಇಲ್ಲ ಅಂದರೆ ಬಾಂಬೆ ರವೆಯನ್ನು ಸ್ವಲ್ಪ ಮಿಕ್ಸಿಗೆ ಹಾಕ್ಕೊಂಡು ಸ್ವಲ್ಪ ಪೌಡ್ರ್ ಮಾಡ್ಕೊಳ್ಳಿ. ನಂತರ ಮಿಲ್ಕ್ ಪೌಡ್ರ್ ಹಾಫ್ ಕಪ್ಪಷ್ಟು, ನಂತರ ಶುಗರ್ ಹಾಫ್ ಕಪ್ಪಷ್ಟು ಶುಗರ್ ಅಂದರೆ ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಹಾಕ್ಕೊಳ್ಳಿ. ನಾನಿಲ್ಲಿ ನಟ್ಸನ್ನು ಸ್ವಲ್ಪ ರೋಸ್ಟ್ ಮಾಡಿಕೊಂಡು ತರಿ ಪೌಡ್ರ್ ಮಾಡಿದ್ದೇನೆ. ಅದರ ನಂತರ ಕೋಕೋನಟ್ ಮತ್ತು ಡೇಟ್ಸ್ ಹಾಕಿ ಪೌಡ್ರ್ ಮಾಡಿದ್ದೇನೆ. ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಇದರ ಒಂದು ಉಂಡೆ ಕಟ್ಕೊಳ್ಳಿ. ಇದು ಸ್ಟಫ್ ಮಾಡಲಿಕ್ಕೆ ಉಂಟು, ಅದಕ್ಕೋಸ್ಕರ ಇದು ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಡೇಟ್ಸ್ ಹಾಕಿ ಸ್ವೀಟ್ ಮಾಡಿರೋದ್ರಿಂದ ಕೋಟಿಂಗ್ ಅಂದರೆ ಹೊರಗಡೆದು ಲೇಯರ್ ಸ್ವಲ್ಪ ಸಪ್ಪೆ ಆದರೂ ಪರವಾಗಿಲ್ಲ. ನಾವಿಲ್ಲಿ ಸ್ವಲ್ಪ 2 ಸ್ಪೂನಷ್ಟು ಗೀ ಹಾಕ್ಕೊಂಡು ಇದನ್ನು ರವೆಯನ್ನು ಚೆನ್ನಾಗಿ ಹುರ್ಕೊಳ್ಬೇಕು. ಅಂದರೆ ಒಂದು ಸ್ವಲ್ಪ ಕ್ರಿಸ್ಪಿ ಬರುವ ಥರ, ಕೇಸರಿ ಬಾತಿಗೆ ಮಾಡ್ತೀವಲ್ಲ ಆ ಥರ, ಕಲರ್ ಚೇಂಜ್ ಆಗಬಾರ್ದು. ಇಲ್ಲಿ 2 ಕಪ್ಪಷ್ಟು ಹಾಲು ಮತ್ತು ನೀರನ್ನು ಮಿಕ್ಸ್ ಮಾಡಿ ಹಾಕ್ತಾ ಇದ್ದೇನೆ. ಸ್ವಲ್ಪ ಕಡಿಮೆ ಆದರೆ ಮತ್ತೆ ಬೇಕಾದರೆ ಆ್ಯಡ್ ಮಾಡ್ಬೋದು. ಹಾಲು ಸ್ವಲ್ಪ ಲೂಕ್ ವಾಮ್ ಇದ್ದರೆ ಒಳ್ಳೆಯದು, ಆದರೆ ನಾನಿಲ್ಲಿ ಕೋಲ್ಡ್ ಹಾಲು ಹಾಕಿದ್ರಿಂದ ಸ್ವಲ್ಪ ಆ ಥರ ಆಗುತ್ತೆ, ಗಟ್ಟಿ ಥರ. ಮತ್ತು ಅದು ಚೆನ್ನಾಗಿ ತಿರುಗಿಸಿದರೆ ಸರಿಯಾಗುತ್ತೆ. ನಾನಿಲ್ಲಿ 2 ಸ್ಪೂನಷ್ಟು ಗೀ ಹಾಕ್ತಾಯಿದ್ದೇನೆ. ಹಾಫ್ ಕಪ್ಪಷ್ಟು ಮಿಲ್ಕ್ ಪೌಡ್ರ್ ಹಾಕ್ತಾಯಿದ್ದೇನೆ. ಹಾಫ್ ಕಪ್ಪಷ್ಟು ಶುಗರ್ ಹಾಕ್ತಾಯಿದ್ದೇನೆ. ನೀವು ನಿಮ್ಮ ಟೇಸ್ಟ್ ಪ್ರಕಾರ ಶುಗರ್ ಹಾಕ್ಕೊಳ್ಳಿ. ಚೆನ್ನಾಗಿ ತಿರುಗಿಸಿ ಅದು ಈಗ ಶುಗರ್ ಮೆಲ್ಟ್ ಆಗುವಾಗ ಸ್ವಲ್ಪ ನೀರಾಗುತ್ತೆ. ಮತ್ತು ಗಟ್ಟಿ ಆಗುವ ತನಕ ನಾವು ಕೈ ಬಿಡದೆ ತಿರುಗಿಸ್ತಾ ಇರಬೇಕು. ಬೇಕಾದರೆ ಮಿಡ್ಲಲ್ಲಿ ಸ್ವಲ್ಪ ಗೀ ಹಾಕ್ಬೋದು. ನಾನಿಲ್ಲಿ ಗೀ ಹಾಕ್ತಾ ಇದ್ದೇನೆ, 2 ಸ್ಪೂನ್ ಹಾಕಿದೆ. ಚೆನ್ನಾಗಿ ಗಟ್ಟಿ ಆಗುವವರೆಗೆ ತಿರುಗಿಸಿ ಈ ರೀತಿ. ಸ್ವೀಟ್ ಅಂತೂ ಮೋದಕ ಅಂತೂ ತುಂಬಾ ಚೆನ್ನಾಗಿ ಆಗುತ್ತೆ. ಇದನ್ನು ಸ್ಟೀಮ್ ಮಾಡಬೇಕು ಅಂತ ಇಲ್ಲ, ಈ ರೀತಿ ಮಾಡಿ ಸ್ಟಫ್ ಮಾಡಿದರೆ ಆಯಿತು, ಬೇಗನೆ ರೆಡಿ ಆಗುತ್ತೆ. ನೋಡಿ, ಇದು ಪ್ಲೇಟಿಗೆ ಟ್ರಾನ್ಸ್ಫರ್ ಮಾಡಬೇಕು, ಅದರಲ್ಲೇ ಇಡಬಾರ್ದು, ತಣ್ಣಗಾಗಲಿಕ್ಕೆ ಬಿಡಬೇಕು. ನಾನಿಲ್ಲಿ ಅದನ್ನು 2 ಪೋರ್ಷನ್ ಆಗಿ ತಗೊಂಡಿದ್ದೇನೆ. ಒಂದಕ್ಕೆ ನಾನು ಚಾಕ್ಲೇಟ್ ಪೌಡ್ರ್ ಅಂದರೆ ಕೋಕೋ ಪೌಡ್ರ್ ಆ್ಯಡ್ ಮಾಡ್ತೇನೆ, ಮತ್ತೊಂದಕ್ಕೆ ಕೇಸರ್. ಇದಕ್ಕೆ ಟೂ ಸ್ಪೂನಷ್ಟು ಕೋಕೋ ಪೌಡ್ರ್ ಆ್ಯಡ್ ಮಾಡಿ ಬಿಸಿ ಇರುವಾಗಲೇ ಸ್ವಲ್ಪ ಕೈಯಿಂದ ಮುಟ್ಲಿಕ್ಕೆ ಆಗುವಷ್ಟು ಬಿಸಿ ಇರುವಾಗ ಮಿಕ್ಸ್ ಮಾಡಿ ಇಡಬೇಕು. ನಂತರ ಇನ್ನೊಂದು ಪಾರ್ಟಿಗೆ ನಾನಿಲ್ಲಿ ಕೇಸರ್ ಇದ್ದರೆ ಹಾಲಲ್ಲಿ ಇದು ಮಾಡಿ ಕೇಸರ್ ಹಾಕ್ಬೋದು. ನಾನಿಲ್ಲಿ ಕಲರ್ ಹಾಕ್ತಾ ಇದ್ದೇನೆ. ನೀವು ಬೇಕಾದರೆ ಹಲ್ದಿ ಕೂಡ ಹಾಕ್ಬೋದು. ಹಲ್ದಿ ಹಾಕೋದಾದರೆ ಫಸ್ಟ್ ನಾವು ಮಿಕ್ಸ್ ಮಾಡ್ತೀವಲ್ಲ ಗ್ಯಾಸಲ್ಲಿ, ಆವಾಗ ನಾವು ಹಾಕಬೇಕು ಹಲ್ದಿ. ನೋಡಿ, ಇದನ್ನು ಸಣ್ಣ ಉಂಡೆ ತಗೊಂಡು ನಾನು ವಿದೌಟ್ ಮೋಲ್ಡ್ ಮಾಡ್ತಾ ಇದ್ದೇನೆ. ನನಗೆ ಈ ರೀತಿ ಮಾಡಿಯೇ ಪ್ರಾಕ್ಟೀಸ್, ಮೋಲ್ಡಲ್ಲಿ ನಾನು ಮಾಡ್ತಾಯಿಲ್ಲ. ಈ ಥರ ಬರೀ ಸ್ಟಫಿಂಗ್ ಇಲ್ಲದೆ ಕೂಡ ಬರೀ ಹಾಗೇ ಮಾಡ್ಬೋದು. ಇದು ಕೂಡ ತುಂಬಾ ಟೇಸ್ಟಿಯಾಗಿರುತ್ತೆ, ಚಾಕ್ಲೇಟ್ ಮೋದಕ್ ಥರ. 1-2 ಹೀಗೆ ಮಾಡಿದ್ದೇನೆ. ಮತ್ತು ನಾನು ಸ್ಟಫಿಂಗ್ ಮಾಡಿಬಿಟ್ಟು ನಟ್ಸ್ ಎಲ್ಲ ಸ್ಟಫ್ ಮಾಡಿಬಿಟ್ಟು ಮಾಡಿದ್ದೇನೆ. ಕ್ಯಾಶು ಮತ್ತು ಪಿಸ್ತಾ ಇದನ್ನು ಸ್ವಲ್ಪ ಕುಟ್ಟಿ ಪುಡಿ ಮಾಡಿ ಅದನ್ನು ಸ್ಟಫ್ ಮಾಡ್ತೇನೆ ಇದರೊಳಗಡೆ. ಅದು ತುಂಬ ಚೆನ್ನಾಗಿರುತ್ತೆ ತಿನ್ನಲಿಕ್ಕೆ. ಮಿಡ್ಡಲ್ಲಿ ನಟ್ಸ್ ಸಿಕ್ಕಿದರೆ ಒಳ್ಳೆಯದಾಗ್ತದೆ. ಈ ರೀತಿ ಚೆನ್ನಾಗಿ ಕ್ಲೋಸ್ ಮಾಡಿ ಅದನ್ನು ನಾವು ಉಂಡೆ ಥರ ಅದನ್ನು ಶೇಪ್ ಕೊಡಬೇಕು. ನಂತರ ಈ ಮೋದಕ್ ಶೇಪಿಗೆ ಈ ಥರ ತರಬೇಕು. ತುಂಬಾ ಈಸಿ. ನಾವು ನೋಡಿ, ಈ ಫೋಕ್ ಸ್ಪೂನಲ್ಲಿ ಯಾವುದೇ ಸ್ಪೂನ್ ಇದರಲ್ಲಿ ಈ ರೀತಿ ಲೈನ್ ಇದು ಮಾಡಿದರೆ ಆಯಿತು. ನಂತರ ಇಲ್ಲಿ ಕೇಸರ್ ಮೋದಕ್, ಇದನ್ನು ಕೂಡ ನಾನು ಅದೇ ರೀತಿ ಮಾಡ್ತಾಯಿದ್ದೇನೆ. ಇದಕ್ಕೆ ಮಾತ್ರ ನಾನು ಡೇಟ್ಸ್ ಮತ್ತು ಮಿಕ್ಕಿದೆಲ್ಲ ಹಾಕಿಬಿಟ್ಟು ನಟ್ಸ್ ಇದು ಮಾಡಿದ್ದೇನಲ್ಲ, ಕೋಕೋನಟ್ ಎಲ್ಲ ಹಾಕಿಬಿಟ್ಟು ಅದನ್ನು ಸ್ಟಫ್ ಮಾಡ್ತೇನೆ. ಫಸ್ಟಿಗೆ ನಾನು ಮಿಕ್ಸಿಯಲ್ಲಿ ಪೌಡ್ರ್ ಮಾಡಿದೆ ನೋಡಿ, ಅದು ಈ ರೀತಿ ಕಚೋರಿ ಥರ ನಾವು ಕಚೋರಿ ಇದು ಮಾಡ್ತೇವಲ್ಲ ಆ ಥರನೇ ಸೇಮ್ ಒಳಗಡೆ ಸ್ಟಫ್ ಮಾಡಿಬಿಟ್ಟು ಅದನ್ನು ನಾವು ನೀಟಾಗಿ ಕ್ಲೋಸ್ ಆಗಬೇಕು, ಅದು ಎಲ್ಲೂ ಓಪನ್ ಆಗಿರಬಾರ್ದು. ಈ ಥರ ಮಾಡಿಬಿಟ್ಟು ಸ್ಪೂನಿಂದ ಲೈನ್ ಇದು ಗೆರೆ ಎಳೆದ್ರೆ ಸಾಕು, ಲೈನ್ ಎಳೆದ್ರೆ ಚೆನ್ನಾಗಿ ಶೇಪ್ ಬರುತ್ತೆ. ಇದಕ್ಕೇನು ಮೋದಕ್ಕೆ ಇದು ಮೋಲ್ಡೇ ಬೇಕು, ಅದರಲ್ಲೇ ಮಾಡಬೇಕು ಅಂತ ಇಲ್ಲ. ತುಂಬಾ ಫಾಸ್ಟಾಗಿ ಆಗುತ್ತೆ ಈ ರೀತಿ ಮಾಡಿದರೆ. ನೋಡಿ ಹೇಗೆ ಬಂದಿದೆ ಅಂತ, ತುಂಬಾ ಚೆನ್ನಾಗಿರುತ್ತೆ. ಬೆಳಿಗ್ಗೆ ಮಾಡಿದರೆ ಸಂಜೆ ಅಷ್ಟೊತ್ತರಲ್ಲಿ ಖಾಲಿ ಆಗಿಬಿಡುತ್ತೆ, ಮಕ್ಕಳೆಲ್ಲ ಖಾಲಿ ಮಾಡಿಬಿಡ್ತಾರೆ. ನೀವು ಕೂಡ ಹಬ್ಬಕ್ಕೆ ಈ ರೀತಿ ಮೋದಕ್ಕೆ ಟ್ರೈ ಮಾಡಿ, ಹೇಗಾಗಿದೆ ಅಂತ ತಿಳಿಸಿ. ನನ್ನ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ಸ್ ಮಾಡಿ. ಥ್ಯಾಂಕ್ ಯು.